ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ನೀನು ಯಾಕಪ್ಪ ಬರೀ ಏನು ಬೇಕೋ ಅದನ್ನು ತಿಂದ್ಬಿಟ್ಟು ಮಲ್ಕೊಳ್ಳೋದು, ನಾವೆಲ್ಲರೂ ಕೂಡ ಬೇಕಾಗಿರೋದನ್ನ ತಿಂತಾಯಿದ್ದೀವಿ, ಅದಕ್ಕೆ ನಿನಗೋಸ್ಕರ ಬಿಸಿ ಬಿಸಿ ಬಿಸಿಬೇಳೆ ಭಾತನ ಆರ್ಡ್ರ್ ಮಾಡಿದ್ದೀನಿ, ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಪ್ಪ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಯಾಕಪ್ಪ ಅಂತ ಹೇಳಿದಾಗ, ಅಪ್ಪ ನೀನು ಹಾಗೆಲ್ಲ ಮಾತಾಡಬೇಡ, ನೀನು ಆರಾಮಾಗಿ ತಿಂದ್ಬಿಟ್ಟು ಮಲ್ಕೋ, ಊಟ ಮಾಡಿದ್ದೀನಿ ಅಂತ ಹಾಗೆ ಮಲ್ಕೊಳ್ಳೋದಕ್ಕೆ ಹೋಗ್ಬೇಡ, ಇನ್ನೊಂದ್ಸಲ ತಿಂದ್ಬಿಟ್ಟು ವಾಕ್ ಮಾಡ್ಬಿಟ್ಟು ಮಲ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಗೆ ಇವರಿಬ್ರಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಸೂರ್ಯ ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತಾರೆ. ಥ್ಯಾಂಕ್ಸಾ ಯಾಕಪ್ಪ ಅಂತ ಹೇಳಿದಾಗ, ಹೇಳಬೇಕು ಅನ್ನಿಸ್ತು ಕಣಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಶಾಂತಿ ಬೇಗ ಬೇಗ ತಿಂತಾ ಇರ್ತಾಳೆ. ಯಾಕೆ ಯಾಕೆ ಶಾಂತಿ ಅಂತ ಹೇಳಿದಾಗ, ಅದು ತುಂಬ ಹಶ್ವಾಗ್ಬಿಟ್ಟಿತ್ತು ರೀ, ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದಾಗ, ಅಷ್ಟು ಹಶ್ವಾಗಿದೆ ಅಂತ ಅಂದರೆ ನನ್ನನ್ನು ಕೇಳಿದರೆ ನಾನೇ ಏನಾದರೂ ಬೇಯಿಸಾಗ್ತಿದ್ಮೇಲೆ ಯಾಕೆ ಹೀಗೆ ಮಾಡಿದೆ ಅದು ಅಂತ ಹೇಳಿದಾಗ, ಮನೋಜ ತಂದು ಕೊಡ್ತಾನೆ ಅನ್ನೋ ನಂಬಿಕೆ ಅಲ್ವಾ ಅಂತ ಹೇಳಿದಾಗ, ರೀ ತಗೊಳ್ರಿ ನೀವು ತಿಂದ್ರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ತಿನ್ನು ನಾನು ತಿನ್ನು ಅಂತ ಹೇಳಿ ಬಡಿಸ್ಬಿಟ್ಟು ತಿಂತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಮೀನಾ ರೆಡ್ ಕಲರ್ ಒಂದು ಸ್ಯಾರಿ ತಂದು ಕೊಟ್ಟಿರ್ತಾನಲ್ಲ, ಅದನ್ನು ತೊಗೊಂಡು ಬಂದು ಹಾಕೊಂಡು ಬಂದು ನಿಂತಿರ್ತಾಳೆ. ಅದೇ ಟೈಮಿಗೆ ಅವನು ಕೂಡ ನೋಡ್ಬಿಡ್ತಾನೆ. ನೋಡಿದ ತಕ್ಷಣ ಫುಲ್ಲು ಖುಷಿಯಾಗಿ ಏನಮ್ಮ ಹಿಂಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಹೇಳ್ತಾನೆ. ಅದು ಅಂತ ಹೇಳಿದಾಗ, ಬಾ 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 ಕುತ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಹೇಗೆ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ, ರೀ ಇದೆಲ್ಲ ನಾನು ಕನಸು ಅಂತ ಅಂದ್ಕೊಂಡಿದ್ದೆ ರೀ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಅವರಿಬ್ಬರು ಬಂದ್ಬಿಟ್ಟು ಊಟ ಎಲ್ಲ ಅರೇಂಜ್ ಮಾಡಿಬಿಟ್ಟು, ನೋಡಿ ಎಲ್ಲ ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದ್ದಾಗೇ ತಿನ್ಕೊಂಬಿಡಿ ಅಂತ ಹೇಳ್ತಾರೆ. ಹಾಂ ಆಯಿತು, ಅದೇನು ರೀ ಬಿಸಿ ಬಿಸಿ ಇದ್ದಾಗ ತಿನ್ಕೊಂಬಿಡು ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀರಾ, ನಡೀರಿ ಅಲ್ಲಿ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಅದು ಹಾಗಲ್ಲ ಕಣೆ, ನೋಡಪ್ಪ ಸೂರ್ಯ ಇವ್ರು ಇದ್ದಾರಲ್ಲ, ಇವರು ಬಂದುಬೇಕಿದ್ರೆ ಇಲ್ಲೇ ನಿಂತ್ಕೊಂಡು ನೀವೇನು ಮಾಡ್ತೀರಾ ಅಂತ ಚೆಕ್ ಮಾಡ್ಕೊಂಡು ಬಂದು ನಿಂತಿರ್ತಾರೆ ಅಷ್ಟೇ, ನೀವಿಬ್ಬರು ಊಟ ಮಾಡಿ. ಅಲ್ಲ ಕಣೆ ನಾವೇ ಬಡಿಸಿದ್ರಿ ಅಂತ ಹೇಳಿದಾಗ, ಏನೂ ಬೇಕಾಗಿಲ್ಲ, ನಾವು ಮಾಡಿರೋ ಚಟ್ನಿನ ನಮಗೆ ಬಡಿಸ್ಬಿಡಿ, ನೀವು ನಡೀರಿ, ಅವ್ರು ಬಡಿಸ್ಕೊಂಡು ತಿಂತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡಪ್ಪ ಮಾತಾಡ್ಕೊಂಡೇ ಕಾಲ ಕಳೆಬೇಡಿ, ಆರಾಮಾಗಿ ಬೇಗ ರೂಮ್ಗೆ ಹೋಗ್ಬಿಡಿ ಅಂತ ಹೇಳಿದಾಗ, ಸರಿ ಆಯಿತು ಹೋಯ್ತೀವಿ ಗುರುಗಳೇ, ನಾಗಣ್ಣವರೇ ನೀವು ಹೋಗಿ ನಾವು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಎಂಜಾಯ್ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಮೀನಮ್ಮ ಹೆಂಗಿದೆಯೇ ಅಂತ ಹೇಳಿದಾಗ, ತುಂಬ ಚೆನ್ನಾಗಿದೆ ರೀ, ನಾನು ಯಾವತ್ತೂ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಜಾಗಕ್ಕೆಲ್ಲ ಬರ್ತೀನಿ ಅಂತ ಹೇಳಿಬಿಟ್ಟು. ಇದಕ್ಕೆಲ್ಲ ಮೊದಲು ಅತ್ತೆಗೆ ಥ್ಯಾಂಕ್ಸ್ ಹೇಳಬೇಕು. ಏನೋ ಅತ್ತೆಗ ದುಮಾರ್ ಬಿದ್ದು ಕರ್ಕೊಂಡ್ಬಂದಿರೋನು ನಾನು, ದುಡ್ಡು ಖರ್ಚು ಮಾಡಿರೋನು ನಾನು, ಥ್ಯಾಂಕ್ಸ್ ನಿಮ್ಮ ಅತ್ತೆಗೆ ಹೇಳ್ತೀಯ ಯಾಕೆ ಅಂತ ಹೇಳಿದಾಗ, ಅತ್ತೆ ನನಗೆ ಅಷ್ಟು ಚೀಪಾಗಿ ಅವಮಾನ ಮಾಡಿಲ್ಲ ಅಂತಿದ್ರೆ ನೀವು ನನ್ನ ಇಲ್ಲಿ ಕರ್ಕೊಂಡು ಬರ್ತಿರ್ಲಿಲ್ಲ ಅಲ್ವಾ ರೀ, ಅದಕ್ಕೆ ಅತ್ತೆಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಲೇ ಮೀನಾ, ನಿಮ್ಮ ಅತ್ತೆ ಅವಮಾನ ಮಾಡಿದ್ರು ನಿಜ, ಅದು ಕರ್ಕೊಂಡು ಬಂದೆ ನಿಜ, ಹಾಗಂತ ಅವ್ರು ಅವಮಾನ ಮಾಡಿದರೆ ಮಾತ್ರ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದೆಲ್ಲ, ಅದು ತುಂಬ ದೊಡ್ಡ ತಪ್ಪು ಕಣ್ರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅಯ್ಯೋ ರೀ, ನಾನು ಹಾಗಲ್ಲ ರೀ ಹೇಳಿದ್ದು, ಗಂಡ ಅದನ್ನು ಹೆಂಡ್ತಿ ಏನೇ ತಪ್ಪು ಮಾಡಿದ್ರು ಕೂಡ ಜೊತೆಗೆ ನಿಂತ್ಕೋತಾನಲ್ಲ, ಆಗಲೇ ಹೆಂಡ್ತಿ ಗೆದ್ದಂಗೆ ರೀ, ನೀವು ನಾನು ಏನು ತಪ್ಪು ಮಾಡಿದ್ರು ಕೂಡ ನನ್ನ ಜೊತೆಗೆ ನಿಂತ್ಕೋತೀರಾ, ನೀವು ನನ್ನ ಕ್ಷಮಿಸೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಅಂಥದ್ರಲ್ಲಿ ಅಂತ ಹೇಳಿದಾಗ, ಅದೆಲ್ಲ ಬಿಡಮ್ಮ ಯಾಕೆ, ಇವಾಗ ನೋಡಿ ರೋಹಿಣಿ ಅವರು ಏನು ತಪ್ಪು ಮಾಡ್ದೇನೆ ಇರಲಿ, ಆದರೆ ಯಾವತ್ತಾದರೂ ಒಂದಿನಾದ್ರೂ ಮನೋಜ್ ಅವ್ರು ಬಂದು ರೋಹಿಣಿ ಬಗ್ಗೆ ಆ ಥರ ಮಾತಾಡಬೇಡಮ್ಮ ಅಂತ ಹೇಳಿ ಅವ್ರ ಅಮ್ಮನ ವಿರುದ್ಧವಾಗಿ ನಿಂತ್ಕೊಂಡು ಮಾತಾಡಿದಾರಾ? ಇಲ್ಲ, ಆಗಲೇ ಅಲ್ವಾ ರೀ ಹೆಂಡತಿ ಆದವಳು ಸೋಲೋದು ಅಂತ ಹೇಳಿದಾಗ, ಬಿಡು ಮೀನಾ ಅವ್ರ ಬಗ್ಗೆ ಎಲ್ಲ ಮಾತಾಡೋದನ್ನು, ಈ ಒಳ್ಳೆ ಸಮಯನ ಅವ್ರಗಳ ಬಗ್ಗೆ ಮಾತಾಡಿ ಯಾಕೆ ವ್ಯರ್ಥ ಮಾಡ್ಕೋತೀಯಾ ಅಂತ ಹೇಳಿದಾಗ, ಹೌದ್ರಿ ನೀವು ಹೇಳಿದ್ದು ಸರಿ, ಸುಮ್ಮನೆ ಅವ್ರ ಬಗ್ಗೆ ಮಾತಾಡಿದರೆ ನಮ್ಮ ಟೈಮೇ ವೇಸ್ಟ್ ಆಗೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಬೇಗ ಬೇಗ ತಿನ್ನು ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ತಿಂದ್ಕೊಂಡು ಅಲ್ಲೇ ಹಾಗೆ ರೊಮ್ಯಾಂಟಿಕ್ ಆಗಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರೂಮಿಗೆ ಬರ್ತಾರೆ. ಆಗ ನಾಗಣ್ಣವರು ಕೂಡ ಬರ್ತಾರೆ. ಏನಪ್ಪ ಮೀನಾ ನೋಡಮ್ಮ, ಇವ್ರು ಏನೇನೋ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡ, ಸೂರ್ಯನ ಬಗ್ಗೆ ಎಲ್ಲ ಹೇಳಿದ್ದಾನಮ್ಮ, ನೀನು ಏನೇ ತಪ್ಪು ಮಾಡಿದ್ರು ಕೂಡ ಅವ್ನು ನಿನ್ನ ಜೊತೆಗಿರ್ತಾನೆ, ಅವನೇನೇ ತಪ್ಪು ಮಾಡಿದಾಗಲೂ ಕೂಡ ನೀನು ಅವ್ನ ಜೊತೆಗಿದೆಯಾ, ಇನ್ನು ಮುಂದೆ ಕೂಡ ಹಾಗೆ ಇರಿ, ರೋಡು ಅಂತ ಅಂದಮೇಲೆ ಹಂಪು ಟ್ರಾಫಿಕ್ಕು ಸಿಗ್ನಲು ಎಲ್ಲ ಇದ್ದೇ ಇರುತ್ತೆ, ಹಾಗಂತ ನಾವು ಓಡಿಸೋ ಕಾರನ್ನು ನಾವು ಹೇಗೆ ಬೇಕಾಗಿ ಓಡಿಸಿ ಅವಾಗವಾಗ ಆಕ್ಸಿಡೆಂಟ್ ಮಾಡ್ಕೋತಾ ಇರಬಾರ್ದು, ಹುಷಾರಾಗಿ ಓಡಿಸ್ತಾ ಇರಬೇಕು, ನಾವಿನ್ನೂ ಇಲ್ಲೇ ಇರಲ್ಲ, ನಿಮ್ಮ ಕೆಲಸನ ನೀವು ಶುರು ಮಾಡ್ಕೊಳ್ಳಿ ಅಂತ ಹೋಗ್ತಾ ಇರ್ತಾರೆ. ನೋಡಪ್ಪ, ಮಾತು ಬೇಜಾರಾದಾಗ ಮಾತಾಡಿ ಸಮಾಧಾನ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಆದರೆ ಮುದ್ಕೊಟ್ರೆ ಮಾತ್ರನೇ ಕಣೆಯ ಸಮಾಧಾನ ಆಗೋದು, ಮಾತಾಡಿ ಸಮಯ ವ್ಯರ್ಥ ಮಾಡಬೇಡ ಅಂತ ಹೇಳಿದಾಗ, ಆಯ್ತಾಯ್ತು ನೀವು ಬನ್ನಿ ಮೊದಲು ಅಂತ ಹೇಳ್ತಾರೆ. ಲೇ ಡೋಂಟ್ ಡಿಸ್ಟರ್ಬ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕೊಂಡು ಹೋಗ್ಬೇಕು ಕಣೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವನು ತಗೊಂಬಿನ ಸೇಫ್ ತಿನ್ನು ಅಂತ ಹೇಳಿ ಕೊಟ್ಟು ತಿಂತಾ ಇರ್ತಾಳೆ. ಆಗ ಲೇ ಇದೇನೆ ಇಂತ ಇದೆಯಾ, ನೀನು ತಿಂದ್ಬಿಟ್ಟು ನನಗೂ ಸ್ವಲ್ಪ ಕೊಡೆ ಅಂತ ಹೇಳಿದಾಗ, ಅಯ್ಯೋ ಇದು ಎಂಜಲಾಗ್ಬಿಡ್ತು ರೀ, ಬೇರೆ ತೊಗೊಂಡು ತಿನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನಿಂಗೆ ಇದೆಲ್ಲ ಗೊತ್ತಾಗೋದಿಲ್ಲ ಕೊಡೆ ಅಂತ ಹೇಳಿ ಇಬ್ಬರು ಕೂಡ ಹಾಗೆ ಒಂದೇ ಆ್ಯಪಲ್ನ ತಿಂತಾ ಇರ್ತಾರೆ. ಈ ಕಡೆ ಬೆಳಗಾಗಿ ಮನೆ ಹತ್ರ ಬರ್ತಾರೆ. ಬಂದ ತಕ್ಷಣನೇ ಇವಳು ಹೂವೆಲ್ಲನೂ ಕೊಟ್ಬಿಟ್ಟು ಕನಕ ಮನೆಗೆ ಬಂದಿರ್ತಾಳೆ. ಅವ್ರ ಮನೆಯಲ್ಲಿ ಎಲ್ಲರನ್ನು ಕರೆದು ಎಲ್ರಿಗೂ ಊಟ ಎಲ್ಲ ಕೊಟ್ಬಿಟ್ಟು
ಸಿಹಿ ಹಂಚೋಕೆ ಅಂತ ಹೇಳಿ ಫಂಕ್ಷನ್ನ ಮಾಡ್ಕೊಂಡಿರ್ತಾರೆ. ಅದೇ ಟೈಮಿಗೆ ಈಗ ಮೀನಾ ಕನಕನ ಮನೆಗೆ ಬರ್ತಾಳೆ. ಆಗ ನೋಡಮ್ಮ ಕನಕ, ನೀವಿಬ್ಬರು ಸಂತೋಷವಾಗಿ ಬಾಳ್ವೆ ಮಾಡಬೇಕು, ಹಾಗೆ ನಿಮ್ಮ ಸಂಸಾರ 100 ಕಾಲ ಚೆನ್ನಾಗಿರಬೇಕು, ಅತ್ತೆಗೊಂದು ಕೀರ್ತಿಗೊಂದು ಮಗುನ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಖುಷಿಯಿಂದನೇ ಇರ್ತಾರೆ. ಅದಾದ್ಮೇಲೆ ಕನಕ ಬರ್ತಾಳೆ. ಆಗ ಅಕ್ಕ ಯಾಕೆ ಇಷ್ಟೊತ್ತು ಅಂತ ಹೇಳಿದಾಗ, ಬಾಮ ಮೀನಾ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತಾರೆ. ಮೀನವ್ರೆ ಎಲ್ಲಿ ಸೂರ್ಯ ಅವ್ರು ಬರಲೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ, ಅದು ಅಂತ ಹೇಳ್ತಾರೆ. ಅಯ್ಯೋ ನಾನು ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಬ್ಯುಸಿಲಿ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ, ಯಾಕಕ್ಕ ಬಾವ ನಾನು ಹೇಳಿದ್ರೆ ಬರಲ್ವಾ ಅಂತ ಹೇಳ್ತಾರೆ. ಆಗಲ್ಲ ಕಣೆ, ಅವ್ರು ಬರ್ತಾನೆ ಇದ್ರು, ಆದರೆ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆನೇ ಒಂದು ಫೋನ್ ಬಂತು, ಡ್ಯೂಟಿ ಇದೆ ಅಂತ ಹೋಗ್ಬಿಟ್ರು ಕಣೆ ಅಂತ ಹೇಳಿದಾಗ, ಸರಿ ಆಯಿತು, ನನಗೆ ಹೊಟ್ಟೆ ತಾಳ ಆಗ್ತಾ ಇದೆ, ಬನ್ನಿ ಊಟ ಮಾಡೋಣ ಅಂತ ಹೇಳಿ ಮಂಜು ಕರೀತಾನೆ. ಅಕ್ಕ ಅಯ್ಯೋ ಯಾಕೆ ಯಾರು ಊಟ ಮಾಡಿಲ್ವಾ ಅಂತ ಹೇಳಿದಾಗ, ಮೀನವ್ರೆ ಸಾರಿ ಮೀನವ್ರೆ, ನಮ್ಗೆ ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಅಮ್ಮ ಊಟ ಮಾಡಿದ್ವಿ, ಆದರೆ ನಿಮ್ಮ ತಂಗಿ ಅಮ್ಮ ತಮ್ಮ ಯಾರೂ ಊಟ ಮಾಡಿಲ್ಲ. ಅಮ್ಮ ಯಾಕಮ್ಮ ನೀನಾದರೂ ಊಟ ಮಾಡಬಾರ್ದಾ ಅಂತ ಹೇಳಿದಾಗ, ಈಗ ನೀನು ಬಂದಿದೆಯಲ್ವೇನೆ ಬಾರಿ ಊಟ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಸೂರ್ಯ ಬರಲಿಲ್ವಲ್ಲ, ಅದಕ್ಕೆ ಇವನು ತುಂಬಾ ಖುಷಿ ಪಡ್ತಾ ಇರ್ತಾನೆ. ಆದರೆ ಇದು ಇವನ ಮನಸ್ಸಲ್ಲಿ ಇರೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಆಗ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದಾಗ, ಕನಕ ಅಡುಗೆ ಎಲ್ಲ ನೀನೇ ಮಾಡ್ತೇನೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ, ಅಯ್ಯೋ ನಮ್ಮ ಅತ್ತೆನನ್ನು ಕೂತ್ಕೊಂಡ್ರೆ ನಿಂತ್ಕೊಳ್ಳೋದಕ್ಕೆ ಬಿಡಲ್ಲ, ಹಾಗೆ ನೋಡ್ಕೋತಾ ಇದ್ದಾರೆ, ಇನ್ನು ಅಡುಗೆ ಎಲ್ಲನೂ ನನಗೆ ಮಾಡೋದಕ್ಕೆ ಬಿಡ್ತಾರಾ, ಅವರೇ ಎಲ್ಲ ಮಾಡಿರೋದು ಅಕ್ಕ ಅಂತ ಹೇಳಿದಾಗ, ಹೌದಾ ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಹಾಗಂತ ನೀವು ನನ್ನ ಮಗಳಿಗೆ ಏನೋ ಕೆಲಸ ಮಾಡಿಸ್ತೇನೆ ಹಾಗೆ ಬಿಡಬೇಡಿ ಅಮ್ಮ, ಅವಳಿಗೂ ಕೆಲಸ ಮಾಡಿಸೋದಕ್ಕೆ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನಮ್ಮ ಆಸೆಪಟ್ಟು ನಾನು ಸೊಸೆ ಮಾಡ್ಕೊಂಡು ಬಂದಿರೋದು ಕನಕನ ನನ್ನ ಮಗನ ಜೊತೆ ಖುಷಿಯಾಗಿರಲಿ ಅಂತ ಹೇಳಿ ಅವಳ ಜೊತೆ ಕೆಲಸ ಮಾಡಿಸ್ಬೇಕು ಅಂತ ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ಮನೆ ಸೊಸೆಗೂ ಸ್ವಲ್ಪ ಕೆಲಸ ಮಾಡೋದು ಕೊಡಿಯಮ್ಮ ಅಂತ ಹೇಳಿದಾಗ, ಅದೆಲ್ಲ ಮುಂದೆ ಅವ್ರದ್ದಾದಾಗ ನೋಡ್ಕೋತಾರಮ್ಮ, ನಾನು ಇರೋವರೆಗೂ ಕೂಡ ನಿಮ್ಮ ಮಗಳು ಪ್ರತಿ ಸಲ ನೀವು ಮನೆಗೆ ಬಂದಾಗ್ಲೂ ಹೀಗೆ ಖುಷಿಯಾಗಿರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅತ್ತೆ ನಿಮ್ಮಂಥ ಅತ್ತೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನಿಸುತ್ತೆ ಅಂತ ಹೇಳಿದಾಗ, ನಿನ್ನಂಥ ಸೊಸೆ ಪಡೆಯೋದಕ್ಕೂ ಕೂಡ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಮ್ಮ ಇಷ್ಟೊಂದು ಅತಿಯಾದ ಪ್ರೀತಿ ಒಳ್ಳೇದಲ್ಲ ಅಂತ ಹೇಳಿ ಅವರಮ್ಮ ಹೇಳ್ತಾರೆ. ನನ್ನ ಮಗ ಅಮ್ಮ ಅಂದ ತಕ್ಷಣವೇ ಏನು ಬೇಕಪ್ಪ ಅಂತ ಹೇಳಿ ಕೇಳ್ತೀನಿ, ಹಾಗೆ ಇವಳು ನಮ್ಮ ಮನೆಗೆ ಬಂದಿರೋ ಮಗಳಲ್ವಾ, ಈಗ ಬೇರೆಯವ್ರ ಮನೆಯಿಂದ ಬಂದಿರೋ ಮಕ್ಕಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಹಿಂಸೆ ಮಾಡಿಸಿದ್ರೆ ಏನು ಸಿಗುತ್ತೆ ನಮಗೆ, ದೇವ್ರು ಒಳ್ಳೇದು ಮಾಡ್ತಾನ ಅಂತ ಹೇಳಿದಾಗ ಮೀನು ತುಂಬ ಬೇಜಾರಾಗ್ಬಿಡುತ್ತೆ. ಹಾಗೆ ಇವ್ರ ಅಮ್ಮಂಗೂ ಕೂಡ ಬೇಜಾರಾಗುತ್ತೆ. ಅವ್ರ ಅತ್ತೆ ಮಾಡಿರೋದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಯಾಕೆ ನೀವಿಬ್ಬರು ಊಟ ಮಾಡಿದೆ ಹಾಗೇನೋ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಊಟ ಮಾಡಿ ಅಂತ ಹೇಳ್ತಾರೆ. ಅದು ನೀವು ಮಾತಾಡಿದ್ರಲ್ವಾ, ಏನು ಮಾತಾಡಬೇಕು ಏನು ತಿನ್ನಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಬಿಡಿ, ನೀವು ಬೇಗ ಊಟ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ ನನಗೆ ಹಾಕಿ, ಅವರು ಯೋಚನೆ ಮಾಡ್ಕೊಂಡು ಕೂತಿರ್ಲಿ, ನನಗೆ ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಂಜು ಊಟ ಮಾಡ್ತಾ ಇರ್ತಾನೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.